ನೂತನ ಕಮಿಷನರ್ ನೇಮಕವಾಗಿದೆ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ನೇಮಕಗೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಇವರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬಿ ದಯಾನಂದ್ ಅಮಾನತು ಬೆನ್ನಲ್ಲೇ ಸೀಮಂತ್ ಕುಮಾರ್ ಸಿಂಗ್ ನೇಮಕವಾಗಿದ್ದಾರೆ. ಇವರು ಬಿಎಂಟಿಎಫ್ನ ಎಡಿಜಿಪಿ ಆಗಿದ್ರು. ಬಿಎಂಟಿಎಫ್ನ ಎಡಿಜಿಪಿ, ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್, ಇದರ ಎಡಿಜಿಪಿ ಆಗಿದ್ರು ಸೀಮಂತ್ ಕುಮಾರ್ ಸಿಂಗ್. ಇವರನ್ನ ನೂತನ ಕಮಿಷನರ್ ಆಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಬಹುಮುಖ್ಯವಾದಂತಹ ತೀರ್ಮಾನ, ಪೊಲೀಸರ ತಲೆದಂಡ. ಇದರಿಂದಾಗಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಸಸ್ಪೆನ್ಷನ್ ಆಗಿತ್ತು. ಹಾಗೂ ಇವರ ಸಸ್ಪೆಂಡ್ ಆದಂತಹ ಬೆನ್ನಲ್ಲೇ ಈಗ ಸರ್ಕಾರ ಬೆಂಗಳೂರಿನ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಿದೆ. ಈಗ ಪ್ರಸ್ತುತವಾಗಿ ಇವರು ಬಿಎಂಟಿಎಫ್, ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್, ಇದರ ಎಡಿಜಿಪಿ ಆಗಿದ್ರು. ಸೊ ಅವರು ಈಗ ಬೆಂಗಳೂರಿನ ನೂತನ ಕಮಿಷನರ್ ಆಗಿದ್ದಾರೆ. ನಿನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರ ಲಿಸ್ಟೇ ಇದೆ ಅಮಾನತಾಗಿರುವಂಥವ್ರದ್ದು. ಅದೇ ಥರ ಆ ಲಿಸ್ಟ್ನಲ್ಲಿ ಒಬ್ಬರು ಬೆಂಗಳೂರಿನ ಈಗಿನ ಪ್ರಸ್ತುತ ಕಮಿಷನರ್ ಆಗಿದ್ದಂಥ ಬಿ ದಯಾನಂದ್ ಅವರು ಡಿಜಿ ಆಗುವಂತಹ ಹೊಸ್ತಿಲಲ್ಲಿದ್ದರು. ಆದರೆ ಇವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ರಿಂದ ಆ ಜಾಗಕ್ಕೆ ಈಗ ಮತ್ತೊಬ್ಬ IPS ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಇವರ ನೇಮಕವಾಗಿದೆ. 1996ರ ಬ್ಯಾಚ್ನ IPS ಅಧಿಕಾರಿ ಇವರು. ಪ್ರಸ್ತುತವಾಗಿ ಈಗ BMTFನ ADGP ಆಗಿದ್ದಾರೆ. ಸೊ ಇವರನ್ನ ನೂತನ ಕಮಿಷನರ್ ಆಗಿ ನೇಮಕ ಮಾಡಿ ಈಗ ತತ್ಕ್ಷಣದಿಂದಾನೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಇವತ್ತು ಸರ್ಕಾರ ನಿನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ಅಮಾನತು ಮಾಡಿತ್ತು. ಸೆಂಟ್ರಲ್ DCP, ಸ್ಟೇಡಿಯಂ ಇನ್ಚಾರ್ಜ್ ACP, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಜೊತೆಗೆ ACP, ಇದೆಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿದ್ದಂಥ ಬಿ ದಯಾನಂದ್ ಇವರನ್ನು ಕೂಡ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇವರಿಂದಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ, ಅಂದರೆ ಅಮಾನತು ಆದೇಶದಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಈಗ ನೂತನವಾಗಿ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ನೇಮಕವಾಗಿದ್ದಾರೆ. ಇವರು ಪ್ರಸ್ತುತವಾಗಿ BMTFನ ADGP ಆಗಿದ್ರು, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಸೊ ಇವರು 1996ರ ಬ್ಯಾಚ್ನ IPS ಅಧಿಕಾರಿ. ಸೊ ಇವರನ್ನ ನೇಮಕ ಮಾಡಿ ನೂತನವಾಗಿ ಕಮಿಷನರ್ ಆಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಇವತ್ತು ಹೊರಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.